ದೇವಾ ಚಟ ಎಂಬ ಶಬ್ದದಿಂದ ಗಗನದಲ್ಲಿ ಪ್ರಜ್ವಲಿಸುವ ಬೆಳಕೆಂಬ ಕೋಲ್ಮಿಂಚಿನ ಬೆಳಕಿನಂತೆ ಪ್ರಕಾಶದಲ್ಲಿ ಸೂರ್ಯನಂತೆ ಪರಕ್ರಮದಲ್ಲಿ ತ್ರಿಕ್ರಮನಂತೆ ಬರೆಯುವ ದೇವಾ ಅಂಗ ಅಂಗ ಈ ಮೊದಲಾದ ರಾಜರು ನನಗೆ ಭಕ್ತರಾಗಿ ಗಡಗಡ ನಡುಗಿ ಎನ್ನ ಸನ್ನಿಧಾನಕ್ಕೆ ಕಪ್ಪ ಕಾಣಿಕೆಗಳು ರಾಮನೋ ದೇವಾ ಬಾಪುರ ಇಂಥ ಛಾತ್ವೀಕರ ರಣರಂಗದಲ್ಲಿ ಶೂರ ಮಹಾವೀರಾಜ ವೀರ ಭೀಕರ ತರ ಗಂಭೀರ ಭಯಂಕರನ ಮುಂಭಾಗದಲ್ಲಿ ನಿಂತು ಕಿಂಕರನಾಗಿ ಮಾತನಾಡಿಸುವ ನೀನು ದಾರುಣನೇ ಹರಿತಕ್ಕೆ ಚಂದನೆ ಓ ದೇವಾ ನಾವು ದಾರಂದರೆ ಎಂಟಾಣ ರೊಕ್ಕವನ್ನು ಸೊಂಟದೊಳಗಿಟ್ಟುಕೊಂಡು ಕುಂಟು ಕುದುರೆ ಮೇಲೆ ಏರಿಕೊಂಡು ತುಂಡೂರು ಕುಂಟಾಶಾನಿ ಮನೆಯಲ್ಲಿ ನೆಂಟ ಸ್ಥಾನ ಮಾಡಬೇಕೆಂದು ಹೋಗಲು ತುಂಡೂರು ಕುಂಟಾಶಾನಿ ಮನೆಯ ನೆಂಟನ ಒಂದು ಕುಂಟು ಮುಂಡ ಮಗನ ನಿನ್ನ ಪೆಂಡದಾವುದೆಂದು ದಂಡು ತೆಗೆದುಕೊಂಡು ಸೊಂಟದ ಮೇಲೆ ಎಂಟೇಟು ಹೊಡೆಯಲು ಎಂಟೇಟು ಹೊಡೆಸಿಕೊಂಡು ಕಟ್ಟಿ ಹಳ್ಳದೊಳಗೆ ಕಟ್ಟೇಪ ಸಪ್ಪನ ಸ್ತೋತ್ರ ಮಾಡುತ್ತಿರಲು ಸೊಂಟಗಾಲಿಗೆ ಹೊಡೆದುಕೊಂಡು ಹೋಗಿ ಒಬ್ಬ ಮುದುಕಿಯ ಗಂಟಿನೊಳಗೆ ಬಿಡಲು ಗಂಟಿನೊಳಗೆ ಬಂಟು ಬಂದ ಬಂಟ ಸಾರಥಿ ನಾನಲ್ಲವೇನೋ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಈ ಸಾರಥಿ ಭೂಪತಿ ಚಿತ್ತವೊಮ್ಮೆತ್ತಲು ಬದಲಿಸದಂತೆ ಗಮನದಲ್ಲಿಟ್ಟುಕೊಂಡು ಕೇಳು ಈ ವಿಕ್ರಮನ ನಾಮಾಂಕಿತ ರೀತಿ ಚೆನ್ನಾಗಿ ಹೇಳಿರ್ಬೇಕ ಎಂಬುವ ಪಟುತರ ವೀರ ಭಕ್ತ ಹಾರ್ಪಟಕ್ಕೆ ಮತ್ತು ಸುಸುಮ ನಾಡಿನಿಂದ ಬರುವ ಕೋಪ ವಜಕ್ಕೆ ಅಷ್ಟಟಿಗಟ್ಟಿನ ತಗ್ಗಿದವು ಹೊಲಗಿರಿ ಪರ್ವತ ಎಂದು ತಿಳಿಯುವುದು ಎಲ್ಲ ತಾರತಿ ಭೂಪತಿ ಇದು ಅಲ್ಲದೆ ಎಣ್ಣೆಯ ಕುಡಿಮೀದೆ ಆಕಾರಕ್ಕೆ ಆಕಾಶ ಮಂಡಲದ ಹವಿದ ಮೇಘಂಗಳಂತ ಎದುರಿ ಸಾರಥಿ ಭೂಪತಿ ಭಂಡರ ಗುಂಡಿಗೆಗಳ ದುರ್ಗರಿತರಾಗಿ ಚಪ್ಪಲನ ಕಟ್ಟಬಡಲ ಸಾರಥಿ ಭೂಪತಿ ಬಾಪುರೆ ಇದು ಅಲ್ಲದೆ ಗುಡುಗು ಸಿಡಿಲಿನಂತಿರುವ ಎಣ್ಣೆಯ ಬಿಕರ ಗರ್ಜನೆಗೆ ಸಭ್ರಾಜರು ನಿತ್ಯರಿಗಾಗಿ ಇಂಥ ಮಹದ್ವಿಕರ ವೀರಾಜ ವೀರ ಮಹಾಸಂಪತ್ತಿನಿಂದ ಮೆರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ವೀರಾಜ ವೀರನಾದ ರಾಜನೆಂದು ಕೈ ಬೇರೆ ಮುಡಿದಲೈತಾರದೆ ಹಸಿ ತಗಲ್ದು ರೇಣುವರಾಜ ಮಹಾರಾಜರು ನೀವಾದರೆ ಬಂಗಾರದಿಂದ ಕಣ್ಮಣಿಸುವ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೇವ ದಿವ್ಯ ಪ್ರಭಾವ ಸಾರಥಿ ಭೂಪತಿ ಈ ಸುಂದರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದ ಹೌದು ದೇವ ಎಲ್ಲ ಮಂತ್ರಿ ಸಾಮ್ಯತ್ತರದಿಂದ ನಮ್ಮ ರಾಜ್ಯದ ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ಬರೋಳವಾಯ್ತು ಕಂಡಿಯ ಸಾರಥಿ ತಿಳಿಯಿತು ಭೂಪತಿ ಮುಂದೇನು ಸಂಗತಿ ಬಳಿರಿಯ ಎಲೈ ಸಾರಥಿ ಭೂಪತಿ ಬೇಗನೆ ನಮ್ಮ ಮಂದಿರಕ್ಕೆ ಹೋಗಿ ಸರಿಗೆಳತಿಯರೊಡನೆ ಸಂಗೀತ ನರ್ತನದಲ್ಲಿ ತನ್ಮಯಳಾದ ಎನ್ನ ಸುತರೇಣುಕ ದೇವಿ ಎಂಬರ ಸಾರಥಿ ಹೋಗಿ ನಿಂತಾಗಲಿದೆ ಒಳ್ಳೆಯದು ಭೂಪತಿ ಪೀಠವನ್ನು
ಕ್ಷಿತಿಯೊಳು ಸತಿಗೆ ಪತಿಯಾದಾರ ಕ್ಷಿತಿಯೊಳು ಸತಿಗೆ ಪತಿಯಾದಾರ ನಂಬಿದೆ ಇನಿಯನ ಚರಣ ಬಾಪೂರ ನಂಬಿದೆ ಇನಿಯನ ಚರಣ ಬಾಪೂರ ನಾರಿ ಮೊರೆಯ ಆಲಿಸುತ್ತಾಯೆ ನಾರಿ ಮೊರೆಯ ಆಲಿಸುತ್ತಾಯೆ ತವ ಚರಣವ ಬೇಕೆನ್ನುವ ನಿನ ನಂಬಿದ ಭಕ್ತರ ಕರುಣಿಸಿ ಕಾಯಿಯ ದೇವಿಯೇ ಜಗದಾಂಬೆಯೇ ಭ್ರಮರಾಂಬೆಯೇ ಶ್ರೀ ಗೌರಿಯೇ ಪೊರೆಯೇ ಕರುಣೆಯೇ ಬೇಡುವೆ ತವ ಕೃಪೆಯ ಜನನಿಯೇ ತಾಯೇ ಶ್ರೀ ತಾಯೇ ತಾಯೇ ಶ್ರೀ ಗೌರಿಯೇ ಪೊರೆಯೇ 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 ನಮೋ ನಮೋ ಜನ ಐಶ್ವರ್ಯ ಮತ್ತು ಮೇಲೆ ಕೇಳು ಮಗಳೇ ಮಹಾಭಕ್ತಿ ಉದಳ ಮಗಳೇ ರೇಣುಕಾ ತಂದೆ ಮಗಳೇ ರೇಣುಕಾ ಹೇಳಿದರೆ ಕೇಳು ಅಪ್ಪ ಅದೇನು ಚಂದಾಗಿ ಹೇಳು ಮಗಳೇ ಕಾಶ್ಮೀರದ ದೊರೆನೇನೋ ನಿನ್ನ ಹೂವಾಲಿಯುರೇನು ನಾನು ಕಾಶ್ಮೀರದ ದೊರೆನೇನೋ ನಿನ್ನ ಹೂವಾಲಿಯುರೇನು ನಾನು ಶರಣಂಬರು ಸ್ಥಿರವಾಗುವೆನು ಶರಣಂಬರು ಸ್ಥಿರವಾಗುವೆನು ಆಶೀರ್ವದಿಸೆನ್ನನೇನೋ ತಂದೆ ಆಶೀರ್ವದಿಸೆನ್ನನೇನೋ ಕಾಶ್ಮೀರ
ಸಂಗೀತ ಗಾಯನದೊಂದಿಗೆ ನರ್ತನ ಮಾಡಿ ಹ ನಟರಾಜನ ಕೃಪೆಯನ್ನು ಬೇಡುವ ಸಮಯದಲ್ಲಿ ದೂತನಂ ಕಳಿಸಿ ಎನ್ನನ್ನು ಕರೆಸಿದ ಕಾರಣವೇನು ತಂದೆ? ವಿಚಾರ ತಿಳಿಸು ಎನ್ನ ಮುಂದೆ. ಆಹೋ ಎನ್ನ ಮುದ್ದು ಮೋದ ಮಗಳಾದ ರೇಣುಕಾ, ಅಪ್ಪಯ್ಯ, ನೀನು ಶುಚಿ ಪೂರ್ತಳಾಗಿ ಮಾಡುವ ಗೌರಿ ಪೂಜೆ, ಅತಿಥಿಗಳ ಉಪಚಾರ, ಅನ್ನದಾನ, ಹಿರಿಯರ ಸೇವೆ, ಮಹಾಪಂಡಿತರ ಭಾವಚನ ಉಪದೇಶಗಳು ಮಾಲಿಸುವುದು ತಪ್ಪದ ನಡೆಸುತ್ತ ಸೌಖ್ಯದಿಂದಿರುವೆಯ ಮಗಳೇ ಸತ್ವಕ್ಕೆ ಸಂಪನ್ನ ಅಪ್ಪಯ್ಯ, ರೇಣುಕಾ, ಪ್ರತಿದಿನವೂ ಶುಚಿರ್ಭೂತಳಾಗಿ ಗೌರಿ ಪೂಜೆ ಮಾಡಿ ಅನ್ನದಾನ, ಗುರು ಹಿರಿಯರ ಸೇವೆ, ಪಂಡಿತರ ಪ್ರವಚನವನ್ನು ಕೇಳುತ್ತಾ ಜಗದೀಶ್ವರನನ್ನು ಧ್ಯಾನಿಸುತ್ತಾ ಆನಂದದಿಂದ ಕಾಲ ಕಳೆಯುತ್ತಿರುವ ಪಿತನೇ, ಸದಾಚಾರ ಸದ್ಧರ್ಮವಂತನೇ. ಅಮ್ಮ ನಂದನೆ, ಅಪ್ಪಯ್ಯ, ಈ ಚಿಕ್ಕ ವಯಸ್ಸಿಗೆ ನೀನು ಬುದ್ಧಿಶಾಲಿ ಆಗಿರುವುದನ್ನು ಕಂಡು ಎನ್ನ ಮನಕ್ಕೆ ಮಹಾನಂದವಾಯಿತು. ಹೌದೇ ತಂದೆ? ಮಗಳೇ ರೇಣುಕಾ, ನಿನ್ನ ಸದ್ಗುಣಗಳ ಮೆಚ್ಚಿದೆ. ನಿನ್ನ ಮನೋವೇಗ ಏನಿರುವುದು ಅದನ್ನು ಕೇಳ ತಕ್ಷಣವೇ ನಡೆಸಿಕೊಡುವನು ಪ್ರೇಮದ ಪುತ್ರಿ, ಸದ್ಗುಣಗಳ ಚರಿತ್ರೆ. ಅಪ್ಪಯ್ಯ, ಮಗಳೇ ರೇಣುಕಾ, ಇನ್ನೊಂದು ನನ್ನ ಮನದ ಆಸೆ ಇರುವುದು ತಂದೆ. ಅದೇನಿರುವುದು ಮಗಳೇ? ನಡೆಸಿಕೊಡುವೆ ಆ ಜನ. ನಡೆಸಿಕೊಡುವ ಕಾರ್ಯವಾದರೆ ಸಹಜವಾಗಿ ನಡೆಸಿಕೊಡುವೆನು ಮಗಳೇ. ತಪ್ಪದೆ ನಡೆಸಿಕೊಡಬೇಕು. ನಡೆಸಿಕೊಡುವ ಕಾರ್ಯವಾದರೆ ನಡೆಸಿಕೊಡುವೆನು ಮಗಳೇ. ಜಮದಗ್ನಿ, ಮಗಳೇ ರೇಣುಕಾ, ನಿನ್ನಲ್ಲಿ ನಾನೇನು ಬೇಡಲಿ? ಇನ್ನೇನು ಬೇಡುತ್ತೆ ಮಗಳೇ? ನಮ್ಮ ರಾಜ್ಯದಲ್ಲಿರುವ ನಮಗೆ ಸಿರಿ ಸಂಪತ್ತು ಸ್ಥಿರವಾಗಿರಲಿ. ಈ ಮಾತನ್ನು ಆ ಸರ್ವೇಶ್ವರನು ನಡೆಸಿಕೊಡಲಿ. ಹೆಚ್ಚಿನ ಆಸೆಯು ನನ್ನಲ್ಲಿಲ್ಲ ಜನಕ. ಅಪ್ಪಯ್ಯ, ಮಗಳೇ ರೇಣುಕಾ, ಇನ್ನೊಂದು ನನ್ನ ಮನದ ಆಸೆ ಇರುವುದು ತಂದೆ. ಅದೇನಿರುವುದು ಮಗಳೇ? ನಾನು ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿ ಬರಬೇಕು. ಇದಕ್ಕೆ ಅನುಮತಿಯನ್ನು ಕೊಡು ಜನಕ, ಜಗದೀಶ್ವರನ ಆಧಾರಕ. ಆಹೋ ಎನ್ನ ಪ್ರೀತಿಯ ಮುದ್ದು ಮೋಹಕ್ಕೆ ಪಾತ್ರರಾದ ರೇಣುಕಾ, ಇದೇನು ದೊಡ್ಡ ಮಾತೆಂದು ಎನ್ನ ಕೇಳಿದೆ. ನಿನಗೆ ಸಮ್ಮತವಾದ ಕಾರ್ಯ ನನಗೆ ಸಮ್ಮತವಲ್ಲವೇ? ಮಗಳೇ ರೇಣುಕಾ, ಜನಕ, ಈಗಲೇ ನೀನು ಮಲಪ್ರಭಾ ನದಿಗೆ ತೆರಳಿ ಸ್ನಾನ ಸಂಧ್ಯಾ ವಂದನೆ ಮಾಡಿಕೊಂಡು ಬಾ ಮಗಳೇ. ಸತ್ಕೀರ್ತಿ ಸತ್ಕಾರ್ಯ ಸಂಪದಳೆ. ನಿಶ್ಚಯಂತಾಗಲಿ ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಜಮದಗ್ನಿ, 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 ಕರ್ಕೊಂಬರಿ. ಜಮದಗ್ನಿ, ಜಮದಗ್ನಿ.
ತಾವುದಾರೆಂದು ಕೇಳಿದ ಸ್ವಾಮಿ ಸಜ್ಜನ ಪ್ರೇಮಿ ಎಲ್ಲ ಮಾನವ ದೇವ ದಿಗ್ವಲಯದೋರ್ ಮುನ್ನುಗ್ಗಿ ಬರುವ ಹರಿ ಷಡ್ಗುಣಗಳಿಗೆ ಬಲಿಯಾಗಿ ಧರ್ಮ ಅಧರ್ಮ ವಿಚಾರವಿಲ್ಲದೆ ಹಿಂಸೆ ಅಹಿಂಸೆ ಭೇದವನ್ನರಿಯದೆ ಮದ ಮೂರ್ಖರ ಗರ್ವಾರಣ ಮಾಡಿ ಎನ್ನ ಪಣಿಯೋಳು ಉದಯಿಸಿದ ಕ್ರೋಧಾಗ್ನಿಯನ್ನು ದಹಿಸಿ ದುಷ್ಟರ ಅಟ್ಟವಾಸವನ್ನು ನಷ್ಟಗೊಳಿಸಿ ಋಷಿ ಸಮುದಾಯದ ಕ್ರೋಧಾಗ್ನಿಯಂದೆನಿಸಿದ ಪ್ರಬಲ ಪ್ರಖ್ಯಾತಿಯಂದೆನಿಸಿ ಎಲ್ಲ ಮಾನವ ದೇವ ಅಷ್ಟಮದಗಳ ಮೆಟ್ಟಿ ದುಷ್ಟ ಗುಣಗಳ ಕುಟ್ಟಿ ಪಂಚಾಕ್ಷರಿ ತಾರಾಕನಾಮ ಪಡಿಸುತ್ತ ಯಾವ ಮುನಿಯರುಂದದೋಳ್ ಮೆರಿವೆ ಶ್ರೇಷ್ಠ ಕಲಿತಿನಕರೆಂದು ಕೇಳುವ ನೀನು ದಾರಿಸುತ್ತ ಬೇವು ನಿನ್ನ ನಾಮಾಂಕಿತ ಸಾರಥಿ ಸಾರಥಿ ಎನ್ನುತ್ತಾರೆ ದೇವ ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ ಎಲ್ಲ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಕೇಳಿದೆಯಾ ಹೌದು ದೇವ ಸೆಟ್ಟಿನೋಳು ಉತ್ಕೃಷ್ಟತರವಾದ ಭೃಗುಮುನಿಯ ವಂಶೋದ್ಭವ ಈ ಸೃಷ್ಟಿನಾವೇ ಬಲಿಷ್ಠರೆಂದು ವಿಜೃಂಭಿಸಿ ಬರುವ ಮೂರ್ಖರನ್ನು ಎನ್ನ ಮಂತ್ರಕಾರದಿಂದ ಧ್ವಂಸಗೊಳಿಸಿ ಶ್ರೇಷ್ಠ ಬ್ರಾಹ್ಮಣ ಕುಲತ್ಮಾನ್ನನಾಗಿ ಕಂಗಳಿಸುವ ಯಾಗಜ್ಞಾದಿಗಳನ್ನು ಪೂರೈಸಿ ಮುನಿಗಳ ತಪಸ್ಸಿಗೆ ಬರುವ ವಿಘ್ನಗಳನ್ನು ಪರಿಹರಿಸುವ ಋಷಿಕ ಮುನಿಯ ಪುತ್ರ ಸದಾಮಲಗಾತ್ರ ಎಲ್ಲ ಸಾರಥಿ ಭೂಪತಿ ಅಗ್ನಿಯಂತೆ ಪ್ರಜ್ವಲಿಸುವ ಕ್ರೋಧಾಗ್ನಿಯನ್ನೇ ಮುಖಮಂಡಲ ಧರಿಸಿ ಮುನಿ ಕುಲತ್ಮನ್ನಾದರೂ ದುಷ್ಟ ಗುಣದವರ ಗರ್ವಾರಣ ಮಾಡುವ ಕಾಯಕವನ್ನು ಸರಿಸುವ ಪ್ರಜ್ವಲಿಸುವ ಅಗ್ನಿ ಚಮದಗ್ನಿ ಮುನಿ ಮಹಾಮುನಿ ಎಂದು ತಿಳಿಯಪ್ಪ ಸಾರಥಿ ತಿಳಿಯಿತೆ ಈ ತೀರ ಮುನಿವರನ್ನು ನಾಮಾಂಕಿತದ ರೀತಿ ಜಮದಗ್ನಿ ಮಹಾಮುನಿಗಳ ನೀವಾದರೆ
ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವಾ ದಿವ್ಯ ಪ್ರಭಾವ? ಎಲ್ಲ ಸಾರಥಿ, ಭೂಪತಿ. ಈ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಎನ್ನ ಕರ ಕಮಲದಲ್ಲಿ ಕಮಂಡಲ ಪಿಡಿದು ಅಭಿಮಂತ್ರಿಸಲು ಪ್ರೋತ್ಸಾಹಿಸಿ ಎನ್ನ ಶ್ರಮಕ್ಕೆ ಬರುವ ಭಕ್ತರನ್ನು ರಕ್ಷಿಸುವ ಕಾರಣ ಬರೋಣವಾಯ್ತು ಕಂಡಿಯ ಸಾರಥಿ. ತಿಳಿತೇನ ಬಂದ ಸಂಗತಿ? ತಿಳಿಯಿತು ಭೂಪತಿ, ಮುಂದೇನು ಸಂಗತಿ? ಎಲ್ಲ ಸಾರಥಿ, ದೇವ, ಪ್ರತಿದಿನವೂ ಪೂಜಾ ಅನುಗುಣವಾಗಿ ಸ್ನಾನ ಸಂಧ್ಯಾ ವಂದನ ಮಾಡುವ ಕಾರಣ ಮಲಪ್ರಭಾ ನದಿ ಹೊರಡಲು ಸಾರಥಿ ಅತಿ ಜಾಗೃತಿ. ನಿಲ್ಲಿಸಿದಂತಾಗಲಿ ದೇವ. ಎನ್ನ ತಂದೆಯ ಅಪ್ಪಣೆಯನ್ನು ಪಡೆದನು ಈ ಮಲಾಪ್ರಭಾ ನದಿಗೆ ಸ್ನಾನಕ್ಕೆಂದು ಬಂದಿರುವೆನು. ಇಲ್ಲಿ ಹರಿಯುತ್ತಿರುವ ಮಲಾಪ್ರಭಾ ನದಿಯಲ್ಲಿ ಮಿಂದು ಸಂಧ್ಯಾ ವಂದನೆ ಮಾಡುವೆ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಅಯ್ಯೋ ಶಿವ ಶಿವ, ಯಾರಾದರೂ ಕಾಪಾಡಿ ಕಾಪಾಡಿ. ಈಗಿನ ಈ ಮಳೆಯು ನನ್ನನ್ನು ಹಿಡಿಯಲು ಬರುತ್ತಿದೆ. ಯಾರಾದರೂ ಕಾಪಾಡಿ ಎನ್ನನ್ನು ರಕ್ಷಣೆ ಮಾಡಿ. ಇದೇನು ವಿಚಿತ್ರ? ನದಿಯಲ್ಲಿ ಯಾರೋ ಅಘೋರದನಿಯೊಂದು ಗೈತಿರುವುದು. ಸ್ನಾನ ಮಾಡುವ ಸಮಯದಲ್ಲಿ ಮಕ್ಕಳ ಬಾಯಿಗೆ ಸಿಲುಕಿ ಆಪತ್ತಿನಲ್ಲಿರುವಂತೆ ಕಾಣುತ್ತಿದೆ. ಬೇಗನೆ ಹೋಗಿ ನಾನು ಅಭಿಮಂತ್ರಿಸಿದ ಜಲದಿಂದ ಮೊಸಳೆ ಬಂಧನ ಬಿಡಿಸಿ ಅರ್ಥನಾದ ಗೆಯನ್ನು ರಕ್ಷಣೆ ಮಾಡುವೆ. ದಯೆ ಎಂಬ ದರ ಮೂಲ ತೋರಿಸಲತಿ ನಾ ಪೋಲ್ಯ ಜಾಗೃತಿ. ಸ್ವಾಮಿ, ರಾಜಕುಮಾರಿ, ದೇವ, ರಾಜಕುಮಾರಿ, ಆ ಪತ್ತಿನಲ್ಲಿ ಸಿಲುಕಿದ ಎನ್ನನ್ನು ಮೊಸಳೆಯ ಬಂಧನದಿಂದ ಪಾರು ಮಾಡಿ ನನಗೆ ಮರಳಿ ಜನ್ಮವನ್ನು ನೀಡಿದೆ. ತಾವುದಾರು, ತಮ್ಮ ಹೆಸರೇನು? ರಾಜಕುಮಾರಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ದೇವ. ಯಾರು ಯಾರು ನೀನ್ಯಾರು, ಬಂದವರು ಯಾರು, ನದಿಗೆ ಬಂದವರು ಯಾರು, ಯಾರು ಯಾರು ನೀನ್ಯಾರು, ಬಂದವರು ಯಾರು, ನದಿಗೆ ಬಂದವರು ಯಾರು. ರಾಜಕುಮಾರಿ, ಹೇಳಿದರೆ ಕೇಳು. ಚೆನ್ನಾಗಿ ಹೇಳು ದೇವ. ಯಾರು ಯಾರು ನೀನ್ಯಾರು, ಬಂದವರು ಯಾರು, ನದಿಗೆ ಬಂದವರು ಯಾರು. ಅರಳಿದ ಕಮಲವು ನಿನ್ನಯ ನಯನವು, ಅರಳಿದ ಕಮಲವು ನಿನ್ನಯ ನಯನವು, ತಳತಳಿಸುವುದು ನಿನ್ನಯ ವದನವು, ತಳತಳಿಸುವುದು ನಿನ್ನಯ ವದನವು, ಸಂಗತಿ ಕೇಳೆ ಧೈರ್ಯವ ತಾಳೆ. ರಾಜಕುಮಾರಿ, ಹೇಳಲು ಕೇಳು. ಸಂಗತಿ ಕೇಳೆ ಧೈರ್ಯವ ತಾಳೆ. ತಳಮಳವೇತಕ್ಕೆ ನಿನಗೆ ಮನದಿ, ತಳಮಳವೇತಕ್ಕೆ ನಿನಗೆ. ಯಾರು ಯಾರು ನೀನ್ಯಾರು, ಬಂದವರು ಯಾರು, ನದಿಗೆ ಬಂದವರು ಯಾರು, ನದಿಗೆ ಬಂದವರು ಯಾರು. ಅಯ್ಯೇ ರಾಜಕುಮಾರಿ, ನಾಟ್ಯ ಮಯೂರಿ, ದೇವ, ನಾನು ದಾರೆಂದರೆ ತಾವುದಾರು ಸ್ವಾಮಿ? ದೃಂಬೋ ದಂಬೋಳಿಗ ರಿಪುಗಳೆಂಬ ಪುಂಡರಂ ಶಿಕ್ಷಿಸುವ ಜಮದಗ್ನಿ ಎಂಬ ಮುನಿವರ ಕಡುದೀರ. ಹೌದೇ? ಸ್ನಾನ ಸಂಧ್ಯಾ ವಂದನ ಮಾಡುವ ಕಾರಣ ಈ ಮಲಪ್ರಭಾ ನದಿಗೆ ಬಂದಿರುವೆನು. ಆದರೆ ಆದರೆ
ಮಗಳೇ ನೀನು ದಾರು ನಿನ್ನ ಹೆಸರೇನು? ಚಂದದಿಂದ ಪೇಳು ಜಡಜಗಂದಿ. ನೀನ್ ನೋಡರೆ ಈ ನದಿಗೆ ಯಾತಕ್ಕೆ ಬಂದೆ? ರುಚಿಕ ಮುನಿಯ ಕುಮಾರ, ರಾಜಕುಮಾರಿ. ನನ್ನನ್ನು ದಾರೆಂದು ಕೇಳಿದೀಯಾ? ಹೌದು ರಾಜಕುಮಾರಿ. ಹಾಗಾದ್ರೆ ಹೇಳಿದನೆ ಕೇಳುದೇವಾ? ಅದೇನು ಚೆನ್ನಾಗಿ ಹೇಳು ರಾಜಕುಮಾರಿ. ಎನ್ನಯ ವಿಷಯವ ಹೇಳುವೆನೋ, ಮನದಿಯ ಮರ್ಮವ ತಿಳಿಸುವೆನೋ. ಜಮದಗ್ನಿ ಓ ಜಮದಗ್ನಿ. ದೇವಾ ರಾಜಕುಮಾರಿ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಎನ್ನಯ ವಿಷಯವ ಹೇಳುವೆನೋ, ಮನದಿಯ ಮರ್ಮವ ತಿಳಿಸುವೆನೋ. ದೇವಾ, ರಾಜಕುಮಾರಿ ನಾನು ದಾರೆಂದರೆ ನೀನು ದಾರು. ಕಾಶ್ಮೀರದ ಅರಸನ ಮಗಳು, ನನ್ನ ಹೆಸರು ರೇಣುಕಾ ಎಂದು ಕರೆಯುವರು. ಹಾಗಾದರೆ ಇಲ್ಲಿಗೆ ಬಂದ ಕಾರಣವೇನು? ಈ ನದಿಗೆ ಸ್ನಾನಕ್ಕೆಂದು ಬಂದಿರುವೆನು. ಇಂದು ಮೊಸುಳಿಯ ಬಂಧನದಿಂದ ಪಾರು ಮಾಡಿ ನನಗೆ ಮರಳಿ ಜನ್ಮವನ್ನು ನೀಡಿದರು. ತಾವು ನಮ್ಮ ಅರಮನೆಗೆ ಆಗಮಿಸಬೇಕೆಂದು ಬೇಡಿಕೊಳ್ಳುವ ಮುನಿವರ ಬಾಗಿಲಿನ ಸ್ಥಿರ. ರೇಣುಕಾ, ನಿನ್ನ ಅಪೇಕ್ಷೆಯಂತೆ ನಿಮ್ಮ ಅರಮಂದಿರಕ್ಕೆ ಹೋಗೋಣ ನಡಿ ರೇಣುಕಾ. ನಿನ್ನ ಮನವಿ ಮನ್ನಿಸುವುದೇ ನಮ್ಮ ಕಾಯಕ. ನಿನ್ನಿಷ್ಟಂತಾಗಲಿ ದೇವಾ. ಅಪ್ಪಯ್ಯ, ರೇಣುಕಾ, ನಿನ್ನ ಅಪ್ಪಣೆಯಂ ಪಡೆದು ಬಲಪ್ರಭಾ ನದಿಗೆ ಸ್ನಾನಕ್ಕೆಂದು ಹೋದಾಗ ಏನಾಯ್ತು ಗೊತ್ತೇ ತಂದೆ? ಅದೇನಾಯ್ತು ಮಗಳೇ? ನೀರಿನಲ್ಲಿ ಮೊಸಳೆ ಬಂದಿತು, ನನ್ನನ್ನು ಹಿಡಿಯಲು ಪ್ರಯತ್ನ ಪಟ್ಟಿತು. ಹೌದೇನು ಮಗಳೇ? ಯಾರಾದರೂ ಕಾಪಾಡಿ ಕಾಪಾಡಿ ಎಂದು ಗಟ್ಟಿಯಾಗಿ ಕೂಗಿಕೊಂಡೆ. ಆ ಪತ್ತಿನಲ್ಲಿ ಸಿಲುಕಿದ ಎನ್ನನ್ನು ಮೊಸಳೆಯ ಬಂಧನದಿಂದ ಪಾರು ಮಾಡಿ ನನಗೆ ಮರಳಿ ಜನ್ಮವನ್ನು ನೀಡಿದರು. ಇವರನ್ನು ಸತ್ಕರಿಸು ಆಧರಿಸು ತಂದೆ. ಅದಕ್ಕಾಗಿ ಈ ಮುನಿವರನ್ನು ನಿಮ್ಮಲ್ಲಿಗೆ ಕರೆತಂದೆ. ಆಹೋ ಮುನಿ ಪೂಜನೆ ನಿಮಗೆ ಎನ್ನಾನಂತ ವಂದನೆ. ರಾಜ ಮೇಲೆ ಕೇಳು. ಎನ್ನ ಏಕೈಕ ಕುಮಾರಿಯಾದ ರೇಣುಕ ದೇವಿಯನ್ನು ಸಂರಕ್ಷಣೆ ಮಾಡಿ ಪ್ರಾಣಾಪಾಯದಿಂದ ಪಾರು ಮಾಡ ತಮ್ಮ ಮಗರಕ್ಕೆ ನಾನು ಅದಮ್ಮ ಶರಣೆ. ಅಹೋ ಮುನಿ ಪೂಜನೆ, ರಾಜ ನಿಮ್ಮ ಮಹಾಸಾಹಸದ ಉಪಕಾರ ನಾನೆಂದು ಮರೆಯಲಾರೆ. ಅಹೋ ದೇವರ ಪ್ರಸಾದದಿಂದ ಜನಿಸಿದ ಎನ್ನ ಪ್ರೀತಿಯ ಸೂತೆಯಾದ ರೇಣುಕ, ಜನಕ ಪೂಜ್ಯರ ಪಾದಕ್ಕೆ ವಂದಿಸು, ಪ್ರಸಾದಕ್ಕೆ ವ್ಯವಸ್ಥೆ ಮಾಡು. ಈಗಲೇ ನಾನು ಆರಾಧ್ಯ ದೇವತೆಯಾದ ಮಹೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರುವುದು ಪುತ್ರಿ. ಧನ್ಯ ಚರಿತ್ರೆ. ನಿನ್ನಿಷ್ಟಂತಾಗಲಿ ಜನಕ. ಜಗದ ವಿಖ್ಯಾತಿ ಕಾಂತಿ ಕನಕ.
ರಾಜ ರೇಣುಕ, ನಿನ್ನಿನ ರಾತ್ರಿ ಸುಂದರವಾದ ಸ್ವಪ್ನವನ್ನು ಕಂಡಿರುವೆ ದೇವ. ಅದೇನು ಕಂಡೆ ರೇಣುಕ? ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಮುನಿಯೇ ಭಾಗ್ಯ ಸಿರಿಯೇ ನಿನ್ನಿನ ರಾತ್ರಿ ಕನಸನು ಕಂಡೆ, ಕನಸಲಿ ನಿಮ್ಮ ವ್ಯಾಮೋಹಗೊಂಡೆ, ಇಂದು ಪ್ರತ್ಯಕ್ಷ ನಿಮ್ಮ ಗಂಡೆ. ಮುನಿಯೇ ಭಾಗ್ಯ ಸಿರಿಯೇ, ಮುನಿಯೇ ಭಾಗ್ಯ ಸಿರಿಯೇ. ರೇಣುಕ, ಅದೇನು ಚೆನ್ನಾಗಿ ಹೇಳು. ಕಂಡಿಹ ಕನಸು ಆಗಲಿ ಕನಸು, ನನ್ನಿ ಮನಸೋನೆ ಕರೆದ. ರೇಣುಕ, ಅದೇನು ಚೆನ್ನಾಗಿ ಹೇಳು. ಕಂಡಿಹ ಕನಸು ಆಗಲಿ ಕನಸು, ನನ್ನಿ ಮನಸೋನೆ ಕರೆದ. ಕವಿತಾದಲ್ಲಿ ಮಾತನಾಡಿದ. ಮುನೀಂದ್ರರೇ, ರೇಣುಕ, ಇಂದಿನ ರಾತ್ರಿ ನಾನು ನಿಮ್ಮ ಬಾಳ ಸಂಗಾತಿಯಾದಂತೆ ಕನಸು ಕಂಡೆ. ಕನಸಿನಲ್ಲಿ ಕಂಡ ನನ್ನ ಅಪೇಕ್ಷೆ ನನಸಾಗುವುದು ಎಂದು ನಿರೀಕ್ಷಿಸುತ್ತೇನೆ. ಮುನಿಶ್ರೇಷ್ಠ, ಇರಿಸು ಎಲ್ಲ ಅಭಿಷ್ಟ. ರೇಣುಕ, ಹೇಳುವೆನೆ ಕೇಳು. ಕಂಡೆಯ ಕನಸನ್ನು ನಮೋ ಅವನು. ರೇಣುಕ, ಹೇಳುವೆನೆ ಕೇಳು. ಏನು ಚೆನ್ನಾಗಿ ಹೇಳುದೇವಾ? ಕಂಡೆಯ ಕನಸನ್ನು ನಿನ್ನ ಮಾವನು. ಬಯಸದಿರು ಕಾಣದಿರು ಮನಗಳು ಆಸೆಯನು. ಕಂಡೆಯ ಕನಸನ್ನು ನಿನ್ನ ಮಾವನು. ರೇಣುಕ, ಹೇಳುವೆನೆ ಕೇಳು. ರಾಜನ ಕುವರಿಯು ನೀನು, ಆಡವಿವಾಸ ಮುನಿವರ ನಾನು. ರಾಜನ ಕುವರಿಯು ನೀನು, ಆಡವಿವಾಸ ಮುನಿವರ ನಾನು. ತಪವಗೈವ ತಪಸ್ಸಿಯು ನಾನು, ನನ್ನನೇಕೆ ಬಯಸಿದೆ ನೀನು, ನನ್ನನೇಕೆ ಬಯಸಿದೆ ನೀನು. ಕಂಡೆಯ ಕನಸನ್ನು ಬಿಡು ನಿನ್ನ ಮೋಹವನ್ನು. ಕಂಡೆಯ ಕನಸನ್ನು ಬಿಡು ನಿನ್ನ ಮೋಹವನ್ನು. ಬಿಡು ನಿನ್ನ ಮೋಹವನ್ನು. ಕಾಶ್ಮೀರ ರಾಜನ ಕುಮಾರಿ, ಇದೇನು ನಿನ್ನ ಮಾತಿನ ಪರಿ?
ದೇವ ನೀನು ನನ್ನ ಆಶ್ರಮವಾಸ ಬಯಸಿ ಬಂದಂತೆ ನನ್ನ ಬಾಳ ಸಂಗಾತಿಯಾಗಲು ನಿನ್ನ ಮನ ಬಯಸಿದಂತಿದೆ ರೇಣುಕಾ. ದೇವ ನಿನ್ನ ಅಪೇಕ್ಷೆ ಈಡೇರುವುದು ಅಸಾಧ್ಯ. ಏತಕ್ಕೆ ಅಸಾಧ್ಯ ದೇವ? ಅದು ಯಾತಕ್ಕೆಂದರೆ ಅದು ಏತಕ್ಕೆ? ನಾನು ಆಶ್ರಮವಾಸದ ಮುನಿವರನು, ಇರಬಹುದು. ನೀನು ರಾಜಕುಮಾರಿ. ನೀನು ನನ್ನನ್ನು ವರಿಸಲು ಒಪ್ಪಿರಬಹುದು, ಆದರೆ ಆದರೆ ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರು ಇದಕ್ಕೆ ಒಪ್ಪಲಾರರು ರೇಣುಕಾ. ದೇವ ಮಲಪ್ರಭ ನದಿಯಲ್ಲಿ ನಿನ್ನ ಮೈ ನನ್ನ ದೇಹಕ್ಕೆ ತಾಕಿದಾಗಲೇ ನನ್ನ ಅಂತರಾಳವು ನಿನ್ನ ಒಲಿಮೆ ಬಯಸಿತು. ಆದರೆ ಆದರೆ ನಿನ್ನ ಆಸೆ ನಿರಾಶೆ ರಾಜಕುಮಾರಿ. ತಿಳಿದು ನೋಡು ಮುಂದಿನ ಸುಖ ದುಃಖದ ದಾರಿ ದೇವ. ರೇಣುಕಾ. ಅದನ್ನೆಲ್ಲ ತಿಳಿದುಕೊಂಡೇ ನಿಮ್ಮನ್ನು ಬಯಸಿರುವುದು ದೇವ. ಅದು ಮಾತು ಬಾಯಿಸಬಾರದು ರೇಣುಕಾ. ಹಾಗಾದ್ರೆ ಹೇಳಿದನಿ ಕೇಳು. ಅದೇನು ಚೆನ್ನಾಗಿ ಹೇಳು ರೇಣುಕಾ. ಎನ್ನ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗೋ ದೇವ. ರೇಣುಕಾ ಎನ್ನ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ನೀ ಬೆಳಗೋ. ನನಗೆ ಭಾಗ್ಯೋದಯ ನನಗೆ ಭಾಗ್ಯೋದಯ ಎನ್ನ ಕೈ ಹಿಡಿದು ಹೊರತು ಪ್ರಿಯ ಎನ್ನ ದೇಹದಿ ಉಸಿರಿರುವವರೆಗೂ ಎನ್ನ ಜೀವನ ಜ್ಯೋತಿ ಬೆಳಗು. ರೇಣುಕಾ ಅದೇನು ಚೆನ್ನಾಗಿ ಹೇಳು. ದೇವಾ ರೇಣುಕಾ ಎನ್ನ ದೇಹದಿ ಉಸಿರಿರುವವರೆಗೂ ನಿಮ್ಮ ಹೆಸರನ್ನೇ ಸ್ಮರಿಸಿ ನಿಮ್ಮ ಚರಣದಾಸೆಯಾಗಿ ಬಾಳುವಿ. ಈ ಸಿರಿಯ ಅರಮನೆಯನ್ನು ಬಿಟ್ಟು ವರಸಿರಿಯ ಶಾಂತಿಗಾಮಕ್ಕೆ ಕರೆದುಕೊಂಡು ಹೋಗು ಮುನೀಪ. ಇಷ್ಟೆಯನ್ನ ಭಿನ್ನಪ. ರೇಣುಕರಾಜನಸುತ್ತೆ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು ದೇವಾ. ರೇಣುಕರಾಜನ ಕುವರಿ ದೇವಕ್ಕೆ ಆತುರ ಈ ಪರಿ. ರೇಣುಕರಾಜನ ಕುವರಿ. ರೇಣುಕಾ ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು ದೇವಾ. ರೇಣುಕರಾಜನ
ಕಂಕಣ ಬಲ ಕೂಡಿ ಬಂದರೆ ಮಾಂಗಲ್ಯ ಧರಿಸಿ ಅಕ್ಷತೆ ಹಾಕಲು ತಂದೆ ತಾಯಿಯರು ತಡೆಯಲಾಗದು, ದೈವ ನಿಯಮ ತಪ್ಪಿಸಲಾಗದು. ರೇಣುಕಾ, ದೇವಾ, ನೀನಿನ್ನು ನಿನ್ನ ಜೀವನ ಬಾಳಿನ ರೀತಿ ಆಲೋಚನೆ ಮಾಡು. ಅದು ಯಾತಕ್ಕೆಂದರೆ ನೀನು ಮಹಾರಾಜನ ಮಗಳು, ಅರಸುತ್ತಿಯ ಗದ್ದಿಗೆ ಮೇಲೆ ಮೆರೆಯುವವಳು. ಈ ಸನ್ಯಾಸಿಯನ್ನು ವರೆಸಿ ಯಾತಕ್ಕೆ ಅರಣ್ಯವಾಸಿಯಾಗುವೆ? ಎನ್ನ ಬಯಸಿ ಏನು ಸುಖ ಪಡಿವೆ? ನೀನು ತಿಳಿದು ನೋಡು ರೇಣುಕಾ, ಬಾಳಿನಲ್ಲಿ ಬರುವುದು ಆತಂಕ. ಈ ಅರಸತ್ತಿಗೆ ಗತಿಗೆ ನಾಯಕನಾಯಕನಿಗೆ. ಸುಖದ ಸುಪ್ಪತ್ತಿಗೆ ಎನಗೆ ಮುಳ್ಳಾಗಿದೆ, ಸುಖದ ಸುಪ್ಪತ್ತಿಗೆ ಎನಗೆ ಮುಳ್ಳಾಗಿದೆ. ದೇಹದಿರುವವರೆಗೂ ಎನ್ನ ಜೀವನ ಜೋಡಿ ನೀ ಬೆಳಗು. ದೇವಾ, ರೇಣುಕಾ, ಅರಸತ್ತಿಗೆಯ ಸಂಪತ್ತಿಗೆಯ ಹಿರಿತನದ ಅರಮನೆಯನ್ನು ಕನಸು ಮನಸ್ಸಿನಲ್ಲಿಯೂ ನೆನೆಸಲಾರೆ. ಅರಸನ ಕುವರಿ ನಾನೆಂದು ಕೈ ಹಿಡಿದು ಕರೆದುಕೊಂಡು ಹೋಗುವುದು ಮಾತ್ರ ತಿರಸ್ಕಾರ ಮಾಡಬೇಡ ಮುನಿಪ. ಇಷ್ಟೇ ಎನ್ನ ಭಿನ್ನಪ್ಪ. ಅಯ್ಯೇ ಭೋಗವತಿಯ ಪುತ್ರಿ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ದೇವಾ. ಎನ್ನ ನೀನು ಬಯಸಬೇಡ, ಅತಿ ಆಸೆ ಪಡಬೇಡ. ನುಡಿದಂತೆ ನಡೆಯುವುದು ಕಠಿಣವಾಗುವುದು, ನುಡಿದಂತೆ ನಡೆಯುವುದು ಕಠಿಣವಾಗುವುದು, ಅವಸರ ಪಡಬೇಡ. ಎನ್ನ ನೀನು ಬಯಸಬೇಡ. ಹೇಳಮ್ಮ, ಹೇಳಲಿಕ್ಕೆ ತಂದೆ ಮಾತು ಮೀರಬೇಡ, ಆತುರವ ಪಡಬೇಡ. ಹೇಳಮ್ಮ, ಹೇಳಲಿಕ್ಕೆ ಚೆನ್ನಾಗಿ ಹೇಳು ದೇವಾ. ತಂದೆ ಮಾತು ಮೀರಬೇಡ, ಆತುರವ ಪಡಬೇಡ. ಮುಂದಿನ ಜೀವನ ಯೋಚನೆ ಮಾಡಿ ನೋಡು, ಮುಂದಿನ ಜೀವನ ಯೋಚನೆ ಮಾಡಿ ನೋಡು. ಜೀವನ ಬಹುಮತಿನ ಎನ್ನ ನೀನು ಬಯಸಬೇಡ, ಅತಿ ಆಸೆ ಪಡಬೇಡ. ನುಡಿದಂತೆ ನಡೆಯುವುದು ಕಠಿಣವಾಗುವುದು, ನುಡಿದಂತೆ ನಡೆಯುವುದು ಕಠಿಣವಾಗುವುದು, ಅವಸರ ಪಡಬೇಡ. ಎನ್ನ ನೀನು ಬಯಸಬೇಡ. ಅಯ್ಯೇ ಭೋಗವತಿಯ ಪುತ್ರಿ, ಕೋಮಲಗಾತ್ರಿ, ದೇವಾ, ನುಡಿದಂತೆ ನಡೆಯುವುದು ಬಹು ಕಠಿಣ. ಹೌದೇ ರೇಣುಕಾ, ದೇವಾ. ಅವಸರ ಪಡಬೇಡ. ಅತಿ ಆತುರ ಅನಾಹುತಕ್ಕೆ ಕಾರಣ. ಇನ್ನೂ ಅವಕಾಶವಿದೆ, ಆಲೋಚನೆ ಮಾಡು. ನಿನ್ನ ತಂದೆ ಕಂಡು ವಿಚಾರ ಮಾಡು, ಅವರ ಆಶೀರ್ವಾದ ಪಡೆದು ನಿನ್ನ ಕಾರ್ಯ ನಿರ್ಧಾರ ಮಾಡು. ರಾಜಕುಮಾರಿ ಸುರಕ್ಷಿತ ಕಂಪು ಕಂದುರಿ. ದೇವಾ, ರೇಣುಕಾ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಮುನಿವಾರ ಮುನಿವಾರ ದೇವಾ, ದೇವಾ, ಏ ಮುನಿ
ಮುನಿವರರೇ, ರೇಣುಕಾ, ವಸ್ತ್ರದಲ್ಲಿ ಮೃದುವನ್ನು ಹುಡುಕಿದಂತೆ ಎನ್ನನ್ನು ಪರೀಕ್ಷೆ ಮಾಡುವಿರಾ? ತಂದೆ ತಾಯಿ ಬಂಧು ಬಳಗ ಸರ್ವವೂ ನಿಮ್ಮ ಮುಂದೆ ಶೂನ್ಯ. ನಿಮ್ಮ ಹಿಂದೆ ಬರಲು ಸದಾ ಸಿದ್ಧಳಾಗಿರುವೆ ದೇವ. ನಂಬಿದವಳನ್ನು ಕೈ ಬಿಡಬೇಡವೋ ಈ ಕ್ಷಣವ? ರೇಣುಕಾ, ದೇವ, ಸಿರಿ ಸಂಪತ್ತು ತೊರೆದು ನನ್ನ ಹಿಂದೆ ಬರುವೆನೆಂದು ನಿನ್ನ ಮಾತು ಸರಿಯಲ್ಲ. ಏತಕ್ಕೆ ಸರಿಯಲ್ಲ ದೇವ? ಅದು ಯಾತಕ್ಕೆಂದರೆ ಅದು ಏತಕ್ಕೆ? ನಿನ್ನ ತಂದೆ ತಾಯಿ ಬಂಧು ಬಳಗ ಹಿರಿಯರು ಇದಕ್ಕೆ ವಿರೋಧವಾಗಬಹುದು. ಎಷ್ಟಾದರೂ ನೀನಿನ್ನು ಆಲೋಚನೆ ಮಾಡು. ಈ ನಿನ್ನ ದುಡುಕುತನ ಮುಂದೆ ಆಗುವುದು ಕೆಳಕು. ಆದ ಕಾರಣ ನಿನ್ನ ಮಾತಾಪಿತರ ಅನುಮತಿ ಪಡೆದು ತರುವೆಯ ನಿನ್ನ ಕಾರ್ಯ ನಿರ್ಧಾರ ಮಾಡು. ನಿನ್ನ ತಂದೆಯನ್ನು ಕಂಡು ನಿನ್ನ ಅಪೇಕ್ಷೆಯನ್ನು ತಿಳಿಸು. ಅವರ ಮಾತಿನಂತೆ ನಡೆಯುವುದು ಉತ್ತಮವಾಗಿ ಕಾಣುತ್ತಿದೆ ರೇಣುಕಾ. ಹಾಗಾದರೆ ಮಾತ್ರ ನಿನ್ನ ಮನದಾಶೆ ಸಾರ್ಥಕ. ದೇವ, ರೇಣುಕಾ, ನಿನ್ನಿಷ್ಟವಂತಾಗಲಿ ದೇವ. ಹೋಗಿ ಬಾ ರೇಣುಕಾ. ನಮೋ ನಮೋ ಜನಕ, ವಂದನೆ ಮಾಡುವುದು ರೇಣುಕ. ಇಷ್ಟಾರ್ಥ ಸಿದ್ಧಿರಸ್ತು ರೇಣುಕ, ಬಂದ ಕಾರ್ಯವಂತೇಳ ಮನಪೂರ್ವಕ. ಮಗಳೇ ರೇಣುಕ, ಹೇಳುವರೆ ಕೇಳುತ್ತಂತೆ. ಅದೇನು ಚಂದಾಗಿ ಹೇಳು ಮಗಳೇ. ಆಲಿಸು ಎನ ಮಾತವ, ಜನ್ಮಯ ಸಂಕಲ್ಪವ. ಆಲಿಸು ಎನ ಮಾತವ, ಜನ್ಮಯ ಸಂಕಲ್ಪವ. ಮಗಳೇ ರೇಣುಕಾ, ಎನ್ನ ಹೃದಯ ದೇಗುಲದಲ್ಲಿ ಜಮದಗ್ನಿ ಎಂಬ ಮುರುಗನನ್ನು ಭದ್ರವಾಗಿ ಬಂಧಿಸಿರುವೆನು. ಎಂಥ ಮಾತುಗಳನ್ನಾಡುವೆ ಮಗಳೇ. ಅವರಿಗೆ ಕೊಟ್ಟು ಎನ್ನ ಲಗ್ನವನ್ನು ಮಾಡು ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಅಹೋ ನಂದನೆ, ನಿನ್ನ ಬುದ್ಧಿಗೆ ಮಂಕು ಕವಿದೆ ಹೇಗೆ ಅರ್ಥವಾಗಲಿಲ್ಲ ಯಾರಿಗೆ? ಹುಸ್ತಿ ಹಿಡಿದವರಿಂದ ಮಾತನಾಡುವೆ. ಇಂಥ ಮಾತನ್ನೇ ಆಡುತ್ತಿರುವೆ ತಂದೆ. ಬಂಗಾರದ ಬಟ್ಟಲಲ್ಲಿ ಅನ್ನವನ್ನುಂಡು ಪುನೀತಳಾದ ನೀನು ಹೊರಗೆ ಕೊಟ್ಟು ಶಾಸ್ತ್ರದ ಸನ್ಯಾಸಿಗೆ ಮರುಳಾದ ಮಗಳೇ ರೇಣುಕಾ. ಅಪ್ಪಯ್ಯ, ಕಾಶ್ಮೀರ ರಾಜನ ಕುಮಾರಿಯಾದ ನೀನು ರಾಜಕುಮಾರನ ಕೈ ಹಿಡಿಯುವುದನ್ಬಿಟ್ಟು ಈ ರೀತಿ ಮಾತನಾಡುವುದು ಸರಿಯಲ್ಲ ಮಗಳೇ. ನೀನು ಮುಚ್ಚಿಸಿದ ಅಪ್ಪಯ್ಯ, ಮಗಳೇ ರೇಣುಕಾ, ಏತಕ್ಕೆ ಸರಿಯಲ್ಲ ತಂದೆ? ಆ ಗಡ್ಡೆ ಗೆಣಸು ತಿನ್ನುವ ಸನ್ಯಾಸಿಯ ಮದುವೆ ಮಾಡಿಕೊಂಡು ನೀನೇ ಸುಖ ಪಡಿ. ಇದ್ದ ಸುಖವನ್ನೇ ಪಡುತ್ತೇನೆ. ಎಷ್ಟು ಮಾತಾಡಕ್ಕೂ ಸಾಧ್ಯವಿಲ್ಲ ಮಗಳೇ. ಸಾಧ್ಯವಿಲ್ಲೆಂದರೆ ಬಿಡುವುದಿಲ್ಲ ತಂದೆ. ನೀ ಎಷ್ಟು ಬೇಡಿಕೊಂಡರು ಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಇದಕ್ಕೆ ನೀನು ಒಪ್ಪಿಕೊಳ್ಳಲೇಬೇಕು. ಎಷ್ಟು ಮಾತ್ರಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಒಪ್ಪಿಕೊಳ್ಳುವುದಿಲ್ಲವೆಂದರೆ ಬಿಡುವುದಿಲ್ಲ ತಂದೆ. ನೀನ್ ಎಷ್ಟು ಬೇಡಿಕೊಂಡರು ನಾನು ಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ನೀನು ಹೇಗೆ ಒಪ್ಪಿಕೊಳ್ಳುವುದಿಲ್ಲ ನಾನು ನೋಡುತ್ತೇನೆ ತಂದೆ. ನಮ್ಮ ಸರಿಯಾದ ರಾಜಪುತ್ರರನ್ನು ಬೇಡು, ಲಗ್ನ ಮಾಡಿಕೊಡುವೆನು. ಅಪ್ಪಯ್ಯ,
ಮಗಳೇ ರೇಣುಕ, ನನಗೆ ರಾಜಪುತ್ರರು ಬೇಕಾಗಿಲ್ಲ ತಂದೆ. ಆ ಸನ್ಯಾಸಿಯ ಮದುವೆ ಮಾಡಿಕೊಡುವುದಿಲ್ಲ ಸುಂದರಿ. ಮಗಳೇ ಅಪ್ಪಯ್ಯ, ಮಗಳೇ ರೇಣುಕ, ಎಲ್ಲಿರುವೆ ತಂದೆ? ನಿನ್ನಲ್ಲೇ ಇರುವ ಮಗಳೇ. ಹೌದೇ ತಂದೆ? ಹೌದು ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕ, ಹೇಳುವೆನು ಕೇಳು ತಂದೆ. ಅದೇನು ಚೆನ್ನಾಗಿ ಹೇಳು ಮಗಳೇ. ಹೂ ತುಂಬಿಯ ದೇಹ ಕೇಳುವುದು, ತುಂಬಿಯ ಆಸೆಗ ಬಾಗಲಾರದು. ಅಪ್ಪಯ್ಯ, ಮಗಳೇ ರೇಣುಕ, ಹೂವು ತುಂಬಿಯ ಸ್ನೇಹವನ್ನು ಬಯಸುವುದಲ್ಲದೆ ಹುಲ್ಲಿನ ಸ್ನೇಹವನ್ನು ಬಯಸುವುದೇ? ಇನ್ನು ನೀತಿ ಮಾತುಗಳನ್ನು ಸಾಕು ಮಾಡು ಮಗಳೇ. ನೀರಿಲ್ಲದೆ ನೈತಿನ ಬದುಕಲು ಸಾಧ್ಯವೇ? ಏನು ಮಾತನಾಡುವೆ ಮಗಳೇ? ಚಕೋರವು ಚಂದ್ರನನ್ನು ಬಯಸದಂತೆ ಅದೇಕೋ ನನ್ನ ಮನಸ್ಸು ಅವರನ್ನೇ ಬಯಸುತ್ತಿದೆ. ಅವರಿಲ್ಲದೆ ನಾ ಬದುಕಲಾರೆ ಜನಕ. ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಅಮ್ಮ ಮಗಳೇ ರೇಣುಕ, ರಣರಂಗದಲ್ಲಿ ಶೂರರೊಡನೆ ಕಾದಾಡು ಶೌರ್ಯ ಧೈರ್ಯ ಸಾಹಸವಿರುವ ರಾಜಕುಮಾರನ ಕೈಡಿಯುವುದನ್ಬಿಟ್ಟು ಸ್ವರ್ಣ ಹವರ್ಣಗಳಂದರಿಸಿ ಶ್ರೇಷ್ಠ ತರುಣಿಪನ ಸತಿಯಾಗುವುದನ್ಬಿಟ್ಟು ಪರಸ್ಯ ಅರಣ್ಯವಾಸಿಯಾಗುವೆಯ ಮಗಳೇ. ಸಿಟ್ಟು ಬಿಡು ನಿನಗೆ ಬೇಕಾ ಸನ್ಯಾಸಿಯರುಗಳೇ. ಮಗಳೇ ರೇಣುಕ, ಅವರನ್ನು ನಾನು ಬಯಸಿರುವೆನಲ್ಲ, ಅದಕ್ಕಾಗಿ ಕೇಳುತ್ತಿರುವೆನು ತಂದೆ. ಎಷ್ಟು ಮಾತ್ರಕ್ಕೂ ನಾನು ಕೊಡುವುದಿಲ್ಲ ಮಗಳೇ. ಕೊಡುವುದಿಲ್ಲ ಎಂದರೆ ಬಿಡುವುದಿಲ್ಲ ತಂದೆ. ಈ ತಂದೆಯ ಮಾತುಗಳನ್ನು ಬಿಡುವೆ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕ, ಬಾ. ಅದೇನು ಮಗಳೇ? ಬಾ ಅಪ್ಪಯ್ಯ. ಅಲ್ಲಿ ಕೂತಿರುವ ಪಕ್ಷಿ ಯಾವುದು ತಂದೆ? ಹೋಗಿಲ್ಲ ಮಗಳೇ. ಹೌದಲ್ಲವೇ? ಹೌದು ಮಗಳೇ. ಅದರ ಬಣ್ಣ ಹೇಗಿದೆ ಅಪ್ಪಯ್ಯ? ಕಪ್ಪಾಗಿ ಕಾಣುವುದು ಮಗಳೇ. ಕಪ್ಪಾಗಿ ಕಾಣುವುದೇ? ಹೌದು ಮಗಳೇ. ಹಾಗಾದ್ರೆ ಹೇಳ್ದೇನೆ ಕೇಳು. ಅದೇನು ಚಂದಾಗಿ ಹೇಳು ಮಗಳೇ.
ಮಗಳೇ ರೇಣುಕಾ. ಕೋಗಿಲೆಯ ಬಣ್ಣ ಕಪ್ಪಾಗಿದೆ ಎಂದು ಯಾರು ಮೆಚ್ಚುವುದಿಲ್ಲ. ಹೌದು ಮಗಳೇ. ಬಣ್ಣ ಮೆಚ್ಚಿ ಯಾರೇನು ಮಾಡಬೇಕಾಗಿದೆ. ಹ ಅಪ್ಪಯ್ಯ, ಮಗಳೇ ರೇಣುಕಾ. ಆ ಮುನಿವರರ ಗುಣ ಗಾಂಭೀರ್ಯವನ್ನು ಇಡೀ ಜಗತ್ತೇ ಮೆಚ್ಚಿ ತಲೆಬಾಗುತ್ತಿರುವಾಗ ಸೋಲುವುದರಲ್ಲಿ ಅತಿಶಯವೇ ಇಲ್ಲ. ಜನಕ, ಜಗದ ವಿಖ್ಯಾತಿ ಕಾಂತಿ ಕನಕ. ಆಹೋ ಎನ್ನ ಮೋದ ಮಗಳಾದ ರೇಣುಕಾ, ಜನಕ, ನವರತ್ನ ಮಾಲಗಳಿಂದ ಅಲಂಕೃತರಾಗಿ ಚಿನ್ನದಂತೆರವ ತೇರೆಯನ್ನಿಟ್ಟು ಮತ್ತು ಮಾಣಿಕ್ಯದ ಬಣ್ಣಗಳನ್ನು ಧರಿಸಿ ಲಕ್ಷ್ಮಿಯಂತೆ ಪರಿಶೋಭಿಸುವುದನ್ನಿಟ್ಟು ನೀನು ನಿರಾಭರಣ ಸುಂದರಿ ಆಗುವುದು ಎದೆ ಧರಿತು ಕುಮಾರಿ. ಮಾಡಿ ಕಾಶ್ಮೀರ ಚಕ್ರವರ್ತಿ ಜನ ಮಾತು ಮಗಳೆಂಬ ಪ್ರೇತೆ ವಾಗನ ತಂದನ ವಾಗನ ವೈಗನ ಸಿರಿಯು ಸಂಪದವು ಬಂದು ಸಿರಿಯು ಸಂಪದವು ಬಂದು ಇರಲಾರದು ಇರಲಾರದು ನಾನೊಂದು ವಿಷಯ ಕೇಳುವೆನೋ ಕಾಶ್ಮೀರದ ಚಕ್ರವರ್ತಿ, ಎನ್ನ ಮಾತು ಕೇಳು ನೀ ಪೂರ್ತಿ. ಅದೇನು ಚಂದಾಗಿ ಹೇಳು ಮಗಳೇ. ಮಗಳೆಂಬ ನಿನ್ನ ಪ್ರೀತಿ ಹೌದು ಮಗಳೇ. ಬಿಡು ನೀನು ರೀತಿ ನೀತಿ. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ತಾಯಿ ಗರ್ಭದಲ್ಲಿ ಬರುವಾಗ ಯಾವುದನ್ನು ಒತ್ತುಕೊಂಡು ಬಂದಿಲ್ಲ, ಹೋಗುವಾಗ ಯಾವುದನ್ನು ಒತ್ತುಕೊಂಡು ಹೋಗುವುದಿಲ್ಲ. ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಈ ಸಿರಿ ಸಂಪತ್ತು ಯಾವುದು ಶಾಶ್ವತವಲ್ಲ. ಕಾಶ್ಮೀರದ ಚಕ್ರವರ್ತಿ, ಇದನ್ನು ತಿಳಿದುಕೊಳ್ಳಿ ಪೂರ್ತಿ. ಮಗಳೇ ರೇಣುಕಾ, ವೈರಾಗ್ಯದ ಮಾತುಗಳನ್ನಾಡುವೆ. ಆಡುತ್ತಿರುವೆ ತಂದೆ. ನೀ ನಿನ್ನ ನಡ ನುಡಿ ಪರಮ ವೈರಾಗಿಗಳಿಗೆ, ಸನ್ಯಾಸಿಯರಿಗಳಿಗೆ, ಅಷ್ಟವರ್ಣದವರ ಮನೆಯಲ್ಲಿ ಹಮರ ಭೋಗವನ್ನು ಅನುಭವಿಸುವ ನಮ್ಮಂಥವರಿಗಲ್ಲ. ಮಗಳೇ ರೇಣುಕಾ, ಅಪ್ಪಯ್ಯ, ಇಷ್ಟು ಕಠೋರವಾಗಿ ಮಾತನಾಡುವ ಮಾತ್ರದಿಂದ ಭೋಗಾದಿ ವಿಲಾಸ ಜೀವನ ತೊಡಬೇಕೆಂದಿರುವ ಹೌದು ತಂದೆ. ರಾಜ್ಯ ಮರ್ಯಾದೆಗೆ ಕುಂದು ತರುವೆಯೋ ನಿಮ್ಮ ತಂದೆಯ ಕೀರ್ತಿಗೆ ಮಸಿ ಬೆಳವೆಯ ಮೂಢಮತಿ. ಬಿಡಿ ಬಿಡಿ ಇರಿನ ಮರದ ಭ್ರಾಂತಿ. ಅಪ್ಪಯ್ಯ, ಮಗಳೇ ರೇಣುಕಾ, ಅವರಿಗೆ ಕೊಟ್ಟು ಎನ್ನ ಲಗ್ನವನ್ನು ಮಾಡುವುದಿಲ್ಲ. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಗಳೇ. ಸಾಧ್ಯವಿಲ್ಲೆಂದರೆ ಬಿಡುವುದಿಲ್ಲ ಅಪ್ಪಯ್ಯ. ನೀ ಎಷ್ಟು ಬೇಡಿಕೊಂಡ್ರು ಮಾಡಿಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ನಾನು ನಿನ್ನ ಪ್ರೀತಿಯ ಮಗಳಲ್ಲವೇ? ಇಲ್ಲ ಅಂದವರು ಯಾರು ಮಗಳೇ? ಅಪ್ಪಯ್ಯ, ಮಗಳೇ ರೇಣುಕಾ, ಅದಕ್ಕಾಗಿ ನಿಮ್ಮನ್ನು ಪರಿಪರಿಯಾಗಿ ಕೇಳಿಕೊಳ್ಳುತ್ತಿರುವುದು. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ, ಮಗಳೇ ರೇಣುಕಾ, ಇದಕ್ಕೆ ಒಪ್ಪಿಕೊಳ್ಳಲೇಬೇಕು ತಂದೆ. ಸರ್ವತ ಒಪ್ಪಿಕೊಳ್ಳುವುದಿಲ್ಲ ಮಗಳೇ. ಈ ನಿನ್ನ ತೆರೆ ತಂಪದವು ವಯಸ್ಸಿನ ಮುಂದಿನ ದಿನವು ಅಯೋಧ್ಯ ಕರವು ಜನಬೇಕ ಸಾಗಿದ ಕ್ಷಣವು ಜನವಾಳಿನ ಸೌಭಾಗ್ಯವೋ ಜನವಾಳಿನ ಸೌಭಾಗ್ಯವೋ ಎಲ್ಲ ಜೀವನವು ಆಯ್ತು ಪಾವನವು ಎಲ್ಲ ಜೀವನವು ಆಯ್ತು ಪಾವನವು ಬಾಳು ಸಂತೋಷವು ಬಾಳು ಸಂತೋಷವು ನಾನು ವಿಷಯ ಕೇಳೋಣ ಅಪ್ಪಯ್ಯ, ಮಗಳೇ ರೇಣುಕಾ, ಸಿರಿ ಸಂಪತ್ತನ್ನು ಬಯಸಿ ನಾವು ಹುಟ್ಟಿಲ್ಲ, ಅವುಗಳು ನನಗೆ ಬೇಕಾಗೂ ಇಲ್ಲ. ಹ, ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ತೊಲಗುವ ಸಿರಿ ಸಂಪತ್ತು ಯಾವುದು ಶಾಶ್ವತವಲ್ಲ. ಅಪ್ಪಯ್ಯ, ಮಗಳೇ ರೇಣುಕಾ, ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ಮಗಳೇ ರೇಣುಕಾ, ನಿಮ್ಮ ಕೀರ್ತಿಗೆ ಮಸಿ ಹಚ್ಚುವ ಮಗಳಲ್ಲ ಈ ರೇಣುಕಾ. ಜಮದಗ್ನಿಯಿಂದಲೇ ನನ್ನ ಜನ್ಮ ಸಾರ್ಥಕ. ಮಗಳೇ ರೇಣುಕಾ, ಆದಿಶೇಷನ ಫಣಿಮಣಿಯು ಚಿನ್ನದಲ್ಲೆದ್ದರ ಅದಕ್ಕೆ ಶೃಂಗಾರ, ಕಬ್ಬಿಣ ಖಡ್ಗದಲ್ಲೆದ್ದರ ಅದಕ್ಕೆ ಬಲೆ ಬರುವುದು. ಮಗಳೇ ರೇಣುಕಾ, ಅಪ್ಪಯ್ಯ, ಎತ್ತ ತಂದೆಯಾದ ನಾನು ಮುಂದೊಳಗೆ ಬರುವ ಕೊಂದುಗಳಿಗೆ ಎತ್ತ ಮಗಳಂಬಲಿ ಕೊಡಲೇ. ಮಗಳೇ ರೇಣುಕಾ, ತಂದೆ, ಈ ನಿನ್ನ ನಿರ್ಧಾರವನ್ನು ಬದಲಿಸು. ಇಲ್ಲವಾದರೆ ನಿಮ್ಮ ದುಂಡಂ ಕಡಿದು ಚೆಂಡಿನಂತ ದೂರಿ ಬಿಡುವೆ.
ನೀ ಸತ್ತರು ಚಿಂತೆ ಇಲ್ಲ, ಒಂದೆರಡು ದಿನ ಹತ್ತು ಸುಮ್ಮನಾಗುವೆ. ಮಗಳೇ ರೇಣುಕ, ಅಪ್ಪಯ್ಯ ನಿನ್ನ ನೆತ್ತಿಯ ಮೇಲಿನ ಮಾತ ಆರಿಲ್ಲ ನಿನಗಿಂತ ಚಳತರವಲ್ಲ ಮಗಳೇ. ಏಳ ದುರಿಯನ್ನ ಮುಂದೆ ಏನಿನ ರಗಳೇ. ಅಪ್ಪಯ್ಯ ಮಗಳೇ ರೇಣುಕ, ನಾನು ಸತ್ತರು ಚಿಂತೆ ಇಲ್ಲ, ಜಮದಗ್ನಿಯನ್ನೇ ಲಗ್ನವಾಗುವುದು ತಂದೆ. ಹೌದು. ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಮಗಳೇ. ಸಾಧ್ಯವಿಲ್ಲಂದರೆ ಬಿಡುವುದಿಲ್ಲ ಅಪ್ಪಯ್ಯ. ನೀನ್ ಎಷ್ಟು ಬೇಡಿಕೊಂಡರು ಮಾಡಿಕೊಡುವುದಿಲ್ಲ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕ, ಹಣಕ್ಕೆ ಕೂಡಿದರೂ ಅಡಗವರ ಸಹ ಬೇಕಾಗಿಲ್ಲ. ಇಂಥ ನೀತಿ ಮಾತುಗಳನ್ನು ಮಾಡಿ ಆಡಬೇಡ ಮಗಳೇ. ಅಪ್ಪಯ್ಯ ಮಗಳೇ ರೇಣುಕ, ರತ್ನವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ಟರು, ಮಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟರು. ರತ್ನವೊಂದೇ ಹೇಳವರ ಹೊರತು ಕಲ್ಲೆಂದು ಯಾರು ಭಾವಿಸುವುದಿಲ್ಲ. ಅಪ್ಪಯ್ಯ ಮಗಳೇ ರೇಣುಕ, ಆ ಯೋಗಿಯವರ ಮೈಗೆ ನನ್ನ ಮೈ ತಾಕಿದ ದಿನವೇ ನನ್ನ ಬಾಳು ಭಾಗ್ಯೋದಯ. ಜಮದಗ್ನಿ ಎಂಬ ಮುನಿವರೊಡನೆ ಈ ನಿನ್ನ ಮಗಳ ಪಾಣಿಗ್ರಹಣ ಮಾಡಿಸದಿದ್ದರೆ ನಿನಗೆ ಅಮಂಗಲ ತಪ್ಪಿದ್ದಲ್ಲ ಕಾಶ್ಮೀರದ ಚಕ್ರವರ್ತಿ. ಇದನ್ನು ತಿಳಿದುಕೋನೆ ಪೂರ್ತಿ. ಮಗಳೇ ರೇಣುಕ, ಜಪ ಮಾಲೆಯಂದರಿಸಿ ನಾರು ಮುಡಿಯನ್ನೊಟ್ಟು ಆ ಗೆಡ್ಡೆ ಕೆಡದು ತಿನ್ನುವ ಸನ್ಯಾಸಿಯ ಮದುವೆ ಮಾಡಿಕೊಂಡು ನೀನವ ಸುಖ ಪಡೆದೆ. ಮಗಳೇ ರೇಣುಕ, ಇದ್ದ ಸುಖವನ್ನೇ ಪಡೆಬೇಕಂತೆ. ಹಂಸ ತೂಲಿಕ ತಲ್ಪದಲ್ಲಿ ಮಲಗಿದ್ದ ಈ ನಿನ್ನ ಸುಖಮನ ಶರೀರವು ಹುಲ್ಲಿನ ಮೇಲೆ ಮಲಗಿ ಕಲ್ಲು ಮುಳ್ಳುಗಳನ್ನು ತಿಳಿದು ಕಣ್ಣೀರಿಳಿಸುತ್ತ ಹೇಗೆ ಕಾಲ ಕಳೆಯಮ್ಮ. ಬೇಡ ಮಗಳೇ ಬೇಡ. ಅನೇಕ ರಾಜಪುತ್ರರ ಚಿತ್ರಗಳು ಇಲ್ಲಿವೆ. ಇವರು ನೀನು ಯಾರನ್ನು ಮೆಚ್ಚುವೆಯೋ ಅವರೊಂದಿಗೆ ನಿನ್ನ ವೈಭವದಿಂದ ದಾರಿ ಎರೆದುಕೊಳ್ಳುವೆ. ಮಗಳೇ ರೇಣುಕ, ತಂದೆ ಇನ್ನು ಕಾಲಾವಕಾಶ ಕೊಡುವೆ. ಆಲೋಚನೆಯ ಮಾಡಿ ನಿನ್ನ ನಿರ್ಧಾರವನ್ನು ತಿಳಿಸು ಕುಮಾರಿ. ನೀನು ಬಾಳು ಬೆಳಗುವ ಸನ್ಮಾರ್ಗದ ದಾರಿ. ಕಾಶ್ಮೀರ ಸ್ವಾಮಿ, ಸತ್ಯ ವಿಚಾರವನ್ನು ಹೇಳುವನು ಚಿತ್ತವಿಟ್ಟು ಕೇಳುವುದು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ. ಜಮದಗ್ನಿ ರೇಣುಕಾದೇವಿ ಶಾಪಗ್ರಸ್ತ ದೇವತೆ. ಹಾ, ಅವರ ಮನದಾಸೆಯನ್ನು ನೀನು ಈಡೇರಿಸಿ ಅವರ ಮಾತು ನಿರಾಕರಿಸಬೇಡ. ತಕ್ಷಣ ಅವರ ಮದುವೆಯನ್ನು ಮಾಡಿ ನಿಶ್ಚಿಂತನಾಗು. ರೇಣುಕಾದೇವಿಯ ಗರ್ಭದಲ್ಲಿ ನಾರಾಯಣಾಂಶ ಸಂಬೋಧನಾದ ಭಾರ್ಗವರಾಮನ ಜನಿಸಿದರು. ಅಮ್ಮ ರಾಜೇಂದ್ರ, ಸ್ವಾಮಿ, ಭೂಭಾರ ಕಡಿಮೆ ಮಾಡಲು ದುಷ್ಟರನ್ನು ಸಂವರಿಸಿ ಶ್ರೇಷ್ಠರನ್ನು ರಕ್ಷಿಸುವನು ರೇಣುಕರಾಜ. ಈ ಮಾತು ಮಾತ್ರ ಸಹಜ. ಅಯ್ಯೋ ನಾನೆಂಥ ಜ್ಞಾನಿ. ರೇಣುಕ ದೇವಿಯ ಜೀವನ ಚರಿತ್ರವನ್ನು ನಿಮ್ಮಿಂದ ತಿಳಿದುಕೊಂಡನು. ಎನ್ನ ಮನದಲ್ಲಿ ಮಹಾನದ ಪಟ್ಟನು. ನಿಮ್ಮ ಇಷ್ಟದಂತೆ ರೇಣುಕ ಜಮದಗ್ನಿಯರ ಕಲ್ಯಾಣ ಮಹಾವೈಭವದಿಂದ ನಡೆಸುವನು ಸ್ವಾಮಿ. ಸಜ್ಜನ ಪ್ರೇಮಿ. ಅಹೋ ಬಂಗಾರದ ಬೊಂಬೆಯಂತಿರುವ ಮಗಳೇ ರೇಣುಕ, ತಂದೆ ನೀನು ನನ್ನ ಮಗಳಲ್ಲ, ನನ್ನ ತಾಯಿ, ನಮ್ಮ ವಂಶೋದ್ಧಾರದ ಕುಮಾರಿ. ಮಗಳೇ ರೇಣುಕ, ಅಪ್ಪಯ್ಯ ಮೆಚ್ಚಿನ ಮಗಳನ್ನು ನಾನು ಕಾಡಿ ಬೇಡಿ ಹುಚ್ಚರಂತೆ ವರ್ತಿಸಿದೆ. ಎನ್ನ ಅಪರಾಧವನ್ನು ಕ್ಷಮಿಸುತ್ತಾಯಿ. ನಾನಿನ್ನು ನಿನ್ನ ಹೆಸರಿಗೆ ಹಟ್ಟಿಯಾಗಲಾರೆ. ಮಗಳೇ ರೇಣುಕ, ತಂದೆ ಆ ಜಮದಗ್ನಿ ಮುನಿವರರಿಗೆ ನಿನ್ನ ಧಾರೆ ಎರೆದುಕೊಡಲು ಸಿದ್ಧನಾಗಿರುವೆ. ನಾಳೆ ಬ್ರಹ್ಮರಾಮ ದೇವಾಲಯದಲ್ಲಿ ನಿನ್ನ ಮದುವೆ ಖಂಡಿತವೆಂದು ತಿಳಿ. ಅಹೋ ಸ್ವಾಮಿ ಜಮದಗ್ನಿ ಮುನಿವರರೇ, ರಾಜ, ಎನ್ನ ಪುತ್ರಿಯನ್ನು ನಿಮಗೆ ಕೊಡಲು ಸಿದ್ಧನಾಗಿರುವೆ. ಇವಳನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು. ಅಮ್ಮ ಮಗಳೇ ರೇಣುಕ, ಜನಕ ಈಗಲಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತೇ ಮಗಳೇ? ನಾನಿನ್ನು ಮಾಡಲಾರೆ ರಗಳೇ. ಸಂತೋಷವಾಯಿತು ಅಪ್ಪಯ್ಯ. ಬಳಿರಿಯ ಎಲೈ ಸಾರಥಿ, ಪುತ್ರಿಯಾದ ರೇಣುಕ ದೇವಿಯ ವಿವಾಹ ಮಹೋತ್ಸವಕ್ಕೆ ಬಂದು ಬಾಂಧವರನ್ನು ಮತ್ತು ಅತಿಥಿ ಭಾಗವತರನ್ನು ಮತ್ತು ಪುರಜನ ಪರಿವಾರರನ್ನು ಮತ್ತು ಪುರೋಹಿತರನ್ನು ಅತಿ ಜಾಗ್ರತೆಯಿಂದ ಬರೆಯಲು ಸಾರಥಿ. ಹೋಗು ನಿಮ್ ಜಾಗೃತಿ. ನಿಮ್ಮೆಷ್ಟದಂತೆ ಕೃತವೀರ ಕಾರ್ತಿವೀರಾರ್ಜುನ, ಕೃತವೀರ ಕಾರ್ತಿವೀರಾರ್ಜುನ ಇಬ್ಬರು ಬರಪ್ಪ. ಕೃತವೀರ ಕಾರ್ತಿವೀರಾರ್ಜುನ ಇಬ್ಬರು ಕರ್ಕೊಂಬರಿ. ಕೃತವೀರ ಕಾರ್ತಿವೀರಾರ್ಜುನ, ಕೃತವೀರ್ಯ ಕಾರ್ತಿವೀರಾರ್ಜುನ.